ಆಯಿತಿದು ಪಣಬಹುದಲೇ ನೃಪಹಾಯಿ ಕಾಹ ಸಂಗಿಗಳ ಸಹಾಯ ಕುರುಪತಿಗಿಲ್ಲ ಕೃಷ್ಣಾದಿಗಳು ನಿನ್ನವರು ದಾಯಕಂದರೆವರೇ ಸುಯೋಧನರಾಯನುಪಚಿತ ಪುಣ್ಯವಕಟ ದಾಯವೇ ಬಾಯೆಂದು ಮಿಗೆ ಬೊಬ್ಬಿರಿದ ನಾಶಕುನಿ ಮತ್ತೆ ಹೇಳುವುದೇನ ಸೋಲವ ಬಿತ್ತಿ ಬೆಳೆದನು ಭೂಪನವರಿಗೆ ತೆತ್ತನೈ ಸರ್ವಸ್ವಧನವನು ಸಕಲ ಸೈನಿಕರ ಮತ್ತೆ ಪಣವೇನೆನಲು ಬಳಿಕರುವತ್ತು 1000 ಕರಿಕಳಭವೆಂಬತ್ತು 1000 ತುರಗ ಶಿಶುಗಳನ್ನೊಡ್ಡಿದನು ಭೂಪ ಅರಸ ಕೇಳಿ ತುರಗವೀರಥ ಕರಿನಿಕರವೀ ಸೈನ್ಯ ಹಸ್ತಿನಪುರಿಗೆ ಬಂದುದು ತಮ್ಮ ಕೂಡೆ ವಿನೋದ ಕೇಳಿಯಲೇ ಕುರುಪತಿಯ ವಶವಾಯ್ತು ಬಳಿಕಿನ ಮರಿಗುದುರೆ ಮರಿಯಾನೆಗಳನ್ನುಚ್ಚರಿಸಿ ಸಾರಿಯ ಸೋಕಿದಾಗಲೇ ಸೋತನಾ ಭೂಪ ಅಕ್ಕಟ ಸಾಲದೆ ಜೂಜು ನಿರ್ಬಂಧಕವೇ ಶಿವ ಶಿವ ತಾನಿದೆತ್ತಣ ಶಕುನಿ ಎತ್ತಣ ಭರತ ಕುಲದ ಮಹಾಮಹೇಶ್ವರರು ವಿಕಳ ಚೇಷ್ಟೆಯದೇನು ವೃದ್ಧ ಪ್ರಕರ ಕಿದು ವಿಳಸವೇ ವಿಘಾತಿಗೆ ಸಕಲ ಜನ ಸಮ್ಮತವೇ ಎಂದನು ಖಾತಿಯಿಲಿ ವಿದುರ ವರಪುರೂರವ ನಹುಶನವನೀಶ್ವರ ತಿಲಕ ದುಷ್ಯಂತ ಕುರು ಸಂವರಣ ನಮಲ ಯಯಾತಿಯಾದಿ ಪರಂಪರಾಗತದ ಭರತ ಕುಲವಿದರೊಳಗೆ ವಂಶೋದ್ಧರರಿಳೆಯ ಬೆಳಗಿದರು ನೀನವತರಿಸಿ ತಂದೈ ತೊಡಕನೆಂದನು ಖಾತಿಯಲಿ ವಿದುರ ಶಕುನಿಯು ಇದೇ ಪಣವಾಗಲಿ ರಾಜ ದಾಳಗಳನ್ನು ಹಾಕು ಕೃಷ್ಣನೇ ಮೊದಲಾದವರು ನಿನ್ನ ಸಹಾಯಕ್ಕಿದ್ದಾರೆ ದುರ್ಯೋಧನನಿಗೆ ಸಹಾಯ ಮಾಡುವವರೇ ಇಲ್ಲ ಗರಗಳು ಕಣ್ಣು ತೆರೆದರೆ ದುರ್ಯೋಧನನು ಕೂಡಿಸಿಟ್ಟ ಪುಣ್ಯದ ಫಲ ಕೈಗೂಡಿದಂತೆ ಗರವೇ ಬಾ ಎಂದು ಶಕುನಿಯು ಜೋರಾಗಿ ಕೂಗಿದನು ಜನಮೇಜಯ ಇನ್ನೇನು ಹೇಳಲಿ ಯುಧಿಷ್ಠಿರನು ಸೋಲನ್ನು ಬಿತ್ತಿ ಸೋಲನ್ನೇ ಬೆಳೆದನು ತನ್ನ ಹಣ ಸೈನ್ಯಗಳನ್ನೆಲ್ಲ ಕೌರವನಿಗೆ ತೆತ್ತನು ಮತ್ತೆ ಏನು ಪಣವನ್ನೊಡ್ಡುವೆ ಎಂದು ಶಕುನಿಯು ಕೇಳಲು 60,000 ಆನೆ ಮರಿಗಳು 80,000 ಕುದುರೆ ಮರಿಗಳನ್ನು ಒಡ್ಡಿದನು ಧರ್ಮರಾಯನು ಸೋತ ಚತುರಂಗ ಸೈನ್ಯವು ಅವನೊಡನೆ ಇಂದ್ರಪ್ರಸ್ಥದಿಂದ ವಿನೋದ ಕ್ರೀಡೆಗಾಗಿ ಬಂದದ್ದು ಅವೆಲ್ಲವೂ ಕೌರವನ ವಿಷವಾಯಿತು ಮರಿಕುದುರೆ ಮರಿ ಆನೆಗಳ ಹೆಸರನ್ನುಚ್ಚರಿಸಿ ಕಾಯಿ ನಡೆಸಿದೊಡನೆ ಯುಧಿಷ್ಠಿರನು ಸೋತನು ವಿದುರನು ಕೋಪಗೊಂಡು ಜೂಜನ್ನು ಇಲ್ಲಿಗೆ ಸಾಕು ಮಾಡಬಾರದೆ ಶಿವಶಿವ ಇದನ್ನು ಆಡಲೇಬೇಕೆಂಬ ನಿರ್ಬಂಧವೇನು ಈ ಶಕುನಿಯಲ್ಲಿ ಭರತಕುಲದ ಕ್ಷತ್ರಿಯರಲ್ಲಿ ಈ ಕೆಟ್ಟ ಚೇಷ್ಟೆಯು ಸಭೆಯ ಹಿರಿಯರಿಗೆ ಒಪ್ಪಿಗೆಯೇ ಇವರು ನಾಶವಾಗುವುದನ್ನು ಎಲ್ಲರೂ ಸಮ್ಮತಿಸುವರೇ ಎಂದು ಕೇಳಿದನು ಮಹಾಮಹಿಮರು ಉತ್ತಮರೂ ಆದ ಪುರೂರವ ನಹುಷ ದುಷ್ಯಂತ ಕುರು ಸಂವರಣ ಯಯಾತಿ ಮೊದಲಾದವರ ಪರಂಪರೆಯಿಂದ ಬಂದ ಈ ಭರತವಂಶದಲ್ಲಿ ವಂಶೋದ್ಧಾರಕರು ಹುಟ್ಟಿದರು ನೀನು ಹುಟ್ಟಿ ಈ ವಂಶಕ್ಕೆ ಕೆಡುಕನ್ನು ತಂದೆ ಎಂದು ವಿದುರನು ಹೇಳಿದನು